ಜನ ಪ್ರೊಡ್ಯೂಸರ್ಸು ಹೊಸಬರು ಅವ್ರುಗಳು ನೋವುಗಳನ್ನ ಹೇಳ್ಕೊಂಡು ಬಂದಿರ್ತಾರೆ. ಮೇಜರ್ ಆಗಿ ಒಂದೊಂದ್ಸಲಿ ಕೆಲವೊಂದ್ಸಲಿ ಡೈರೆಕ್ಷನ್ನಲ್ಲಿ ನಾನು ಸ್ವಲ್ಪ ಯಾವ್ದೆ ಬಡ್ಜೆಟ್ ಜಾಸ್ತಿ ಆಯಿತು, ಹೇಳಿದ ಕಥೆನೇ ಬೇರೆ ಆಗಿದೆ ಬೇರೆ ಅಂತ. ಸೊ ನಾನು ಅವ್ರಿಗೆಲ್ಲ ಒಂದು ಅಡ್ವೈಸ್ ಕೊಡ್ತಾ ಇರ್ತೀನಿ. ಮತ್ತು ಹೊಸ ಬರೋಂಥ ಮೆಂಬರ್ಸ್ಗಳು ಯಾರು ನಮ್ಮಲ್ಲಿ ಮೆಂಬರ್ ಆಗಬೇಕು ಅಂತ ಬರ್ತಾ ಪ್ರೊಡ್ಯೂಸರ್ಸು ಅವ್ರಿಗೂ ಒಂದು ಸಜೆಷನ್ ಕೊಡ್ತಾ ಇರ್ತೀನಿ. ಏನಂದರೆ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡೋಕೆ ಮುಂಚೆ ನಿರ್ದೇಶಕ ಫಸ್ಟ್ ಹೊಸಬ ಆಗಿದ್ರೆ ಒಂದು ಲಕ್ಷ 2 ಲಕ್ಷ ಕಾಸು ಕೊಟ್ಟು 1 ನಿಮಿಷದ ಅಥವಾ 2 ನಿಮಿಷದ ಒಂದು ಕ್ಲಿಪ್ ಮಾಡ್ಕೊಂಬರಕ್ಕೆ ಹೇಳಿ. ಸೊ ನಿಮ್ಗೆ ಆ ಕ್ಲಿಪ್ಪಲ್ಲೇ ಆ ಥರ ನಿಮ್ಗೆ ಸ್ಯಾಟಿಸ್ಫೈ ಮಾಡಬೇಕು. ಮಾಡಿದಾಗ ನಿಮಗೆ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನೀವು ಅದನ್ನು ಬಂಡವಾಳ ಹಾಕಿ ಅಂತ ಒಂದು ಸಜೆಷನ್ ಕೊಡ್ತಾರೆ. ಆದರೆ ಇವತ್ತು ಈ ಒಂದು ಏನು ಪ್ರೊಮೋ ಮತ್ತು ಕಿಟ್ಟಪ್ಪ ಅವ್ರದ್ದು ಒಂದು ಇಂಟ್ರೋ ಏನು ಪಾತ್ರ ಪರಿಚಯಗಳು, 2 ಪಾತ್ರ ಪರಿಚಯಗಳನ್ನ ಸೀನ್ ನೋಡಿದ್ಮೇಲೆ ನನಗನ್ಸಿದ್ದು, ಅವರು ಲೈಟಿಂಗು ಅಥವಾ ಒಬ್ಬ ಆರ್ಟಿಸ್ಟಲ್ಲಿ ಏನು ಕಲೆ ತೆಗಿಬೇಕು ಅದು ತೆಗೆದಿದ್ದಾರೆ. ಮ್ಯೂಸಿಕ್ ಯಾವ ರೀತಿ ಬರುತ್ತೆ ಅನ್ನೋ ಒಂದು ಗ್ಲಿಮ್ಸ್ ತೋರಿಸಿದ್ದಾರೆ, ಅದು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಆ್ಯಂಡ್ ಶೂಟಿಂಗ್ ಅದೇನು ಅಷ್ಟು ಟೆಕ್ನಿಕಲ್ ಆಗಿ ಹೇಳೋಕ್ಕಾಗಲ್ಲ, ಶೂಟಿಂಗು ಕೂಡ ಚೆನ್ನಾಗಿ ಮಾಡಿದೆ. ಸೊ ಐ ಥಿಂಕ್ he has proved himself. So he has capability and he will do it. ಜೊತೆಗೆ ಕತೆ ಬಂದು ರವಿ ಬೆಳಗೆ ಸರ್ ಅವ್ರು ಮಾಡಿರೋದು. ನನಗೆ ಅದು ಒಂದು ಬಂತು, ಇದು ಆರ್ಟ್ ಫಿಲಮು, ಕಿಟ್ಟಪ್ಪ ಕಮರ್ಷಿಯಲ್, ಎಲ್ಲೂ ಹೆಂಗಪ್ಪ ಮಿಕ್ಸಿಂಗು ಅಂತ ಅನಿಸ್ತಿತ್ತು. ಆದರೆ ಒಂದು ಆರ್ಟ್ ಫಿಲಮ್ನ ಕಮರ್ಷಿಯಲ್ ಆಗಿ ಹೆಂಗೆ ತೋರಿಸ್ಬೋದು ರಿಚ್ ಆಗಿ ಅಂತಲೂ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿಟ್ಟಪ್ಪ ಅವ್ರದ್ದು ಅಂತೂ ನಾನು ಯಾಕೆ ಇಂಟ್ರೆಸ್ಟ್ ಸೀನಲ್ಲಿ ನೀವೆಲ್ಲ ನೋಡ್ರಿ, ಓಕೆ ಯಾವುದೋ ಒಂದು ಪಾತ್ರ ಪರಿಚಯ ಆಗ್ತಿದೆ, ಯಾವ ಹೀರೋ ಇದ್ದು ಏನೋ ಅಂತ ನಾನು ಅನ್ಕೊಂಡೆ. ನನಗೆ ಗೊತ್ತಿರಲಿಲ್ಲ ಕಿಟ್ಟಪ್ಪ. ಹತ್ರ ಹೋಗಿ ಇದು ಚುಮ್ಕಿ ಬಂದಾಗ ಗೊತ್ತಾಗಿದ್ದು ನೀವದು ಅಂತ. ಈಗ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನು ಅಂದರೆ, ಈಗ ನಿಮ್ಮನ್ನ ದಾಡಿಲಿ ಮತ್ತೆ ಇದರಲ್ಲಿ ನೋಡಿ ಅಭ್ಯಾಸ ಆಗಿದೆ. ಈಗ ಈ ಪಾತ್ರದ್ದು ಹೆಂಗ್ ಮಾಡಬಲ್ಲೆ ಅಂತ ತೋರಿಸಿದ್ದೀರಾ. ನನ್ಗೆ ಇವಾಗ ಇರೋದು ಒಂದೇ ಡೌಟು, ನಿಮ್ಮ ವಾಯ್ಸ್ ಬಂದು ಬೇಸ್ ವಾಯ್ಸು 100% ಕೊಡ್ತೀನಿ. ಒಳ್ಳೆ ಅಲ್ಲ, ಕಿಟ್ಟಪ್ಪ ಅವ್ರದ್ದು ಫಸ್ಟ್ನೇ ಪಿಕ್ಚರ್ ಸಜ್ಜು ಗೀತ ನಮ್ಮ ಥಿಯೇಟರ್ಲೇ ಶೋ ಇದು ಮಾಡಿದ್ದು. ಅವಾಗಿಂದ ನನಗೂ ಕಿಟ್ಟಪ್ಪ ಒಂದು ಇದು ನಾಶಕ ಸರ್ಗೂ ಒಂದು ಬಾಂಧವ್ಯ. ಅಲ್ಲ, ನನ್ನ ಇರೋದು ಏನು ಅಂದರೆ, ಏನು ಕುತೂಹಲ ಇದೆ ಅಂದರೆ, ಈಗ ನಿಮ್ಮದು ಮೇಲ್ ವರ್ಷನ್ ವಾಯ್ಸ್ ಕೇಳಿದ್ದೀನಿ. ಅಲ್ಲ ನೀವು ಅಲ್ಲ ಮಾಡ್ಯುಲೇಷನ್ ಇರ್ತಾ ಇತ್ತ. ಸೊ ಅದೊಂದು ಕುತೂಹಲ ಇತ್ತು. ಓಕೆ, ಅದಕ್ಕೆ ಇಲ್ಲೇ ಕ್ಲಾರಿಟಿ ಕೊಟ್ಟರು ಕಿಟ್ಟಪ್ಪ. ಥ್ಯಾಂಕ್ ಯು. ಎಂಟೈರ್ ಚಿತ್ರತಂಡಕ್ಕೆ ನಾನು ಶುಭ ಕೋರ್ತೀನಿ ಈ ಸಂದರ್ಭದಲ್ಲಿ. ಧನ್ಯವಾದಗಳು ಸರ್. ರವಿ ಬೆಳಗೆಯವರು ಅಂದರೆ ನಾವು ಬಹಳ ಕಾಲೇಜ್ ದಿನಗಳಲ್ಲಿ ಅವರ ವಾರಪತ್ರಿಕೆ ಯಾವತ್ತೂ ಬರ್ತಿತ್ತು ಅಂತ ಕಾಯ್ತಾ ಇದ್ವಿ. ಅಂದರೆ ಅಕ್ಷರವನ್ನು ಓದಲಿಕ್ಕೆ ಮೊದಲನೇ ಅಕ್ಷರ ಸ್ಟಾರ್ಟ್ ಮಾಡಿದ್ರೆ ಕೊನೆವರೆಗೂ ಓದಿ ಮುಗಿಸ್ತಾ ಇದ್ದಂಥ ಏಕೈಕ ಪತ್ರಿಕೆ ಅಂದರೆ ಐ ಬೆಂಗಳೂರು. ಭಾಳ ಶಕ್ತಿಯುತವಾಗಿ ಭಾಳ ಅರ್ಥಪೂರ್ಣವಾಗಿ ಬರಿತಾ ಇದ್ದಂಥ ರವಿ ಬೆಳಗೆಯವರು ಒಮ್ಮೆ ಅವ್ರನ್ನ ಭೇಟಿ ಮಾಡೋಂಥ ಸಂದರ್ಭ ಬಂತು. ಕಿಟ್ಟಣ್ಣ ರವಿ ಬೆಳಗೆ ಅಣ್ಣ ನಮ್ಮನ್ನು ಭೇಟಿ ಮಾಡಿ ಅವರು ನಮ್ಮನ್ನು ಹುಡ್ಕೊಬಂದರು. ಏನಕ್ಕೆ ಅಂದರೆ, ಪಾಪಿಗಳ ಲೋಕದಲ್ಲಿ ಅನ್ನೋತಕ್ಕಂಥ ಒಂದು ಕಾಲಂ ಬರಿತಾ ಇದ್ರಲ್ಲ, ಅದರಲ್ಲಿ ಮೊದಲನೇ ಇಂಟ್ರು ನಮ್ಮ ರಿಲೇಟಿವ್ ಕೊಡಿಗಳ್ಳಿಯಲ್ಲಿದ್ದಾರೆ. ಬೆಂಗಳೂರು ಭೂಗತ ಲೋಕಕ್ಕೆ ಮೊದಲ ಭಾಷ್ಯವನ್ನು ಬರೆದಂಥ ಕೊಡಿಗಳ್ಳಿ ಮನೆಗೌಡರು ಅಂತ ಒಂದು ಟೈಟಲ್ ಕೊಟ್ಟರು. ಅವತ್ತು 800 ಕಾರಲ್ಲಿ ಅವ್ರು ಬಂದರು. ಅವರನ್ನು ಕರ್ಕೊಂಡೋಗಿ ನಮ್ಮ ಮಾವರೇ ಅವರು ಕೊಡಿಗಳ್ಳಿ ಮನೆಗೌಡರು ಅವ್ರು ತೀರ್ಕೊಂಡಿದ್ರು. ಅವ್ರ ಮನೆ ಸುತ್ತಮುತ್ತ ಎಲ್ಲವನ್ನ ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರು. ಆಗ್ಲಿಂದ ನಾವು ಆ ಥರ ವ್ಯಕ್ತಿತ್ವ ಇರ್ತಕ್ಕಂಥ ರವಿ ಬೆಳಗೆಯವರು ಬಹಳ ಅವರ ಎಲ್ಲ ಪುಸ್ತಕಗಳು, ಸುಮಾರು ಪುಸ್ತಕಗಳನ್ನ ನಾವು ಓದಿದ್ದೇವೆ. ಅಂತ ಅವರು ಬರೆದಂಥ ಒಂದು ವೇಷಗಳು ಅಂತಕ್ಕಂಥ ಒಂದು ಚಿತ್ರವನ್ನ ಕಿಶನ್ ಅವರು ಬಹಳ ಅದ್ಭುತವಾಗಿ ತೆರೆ ಮೇಲೆ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಬಹಳ ಖುಷಿ ಆಯಿತು. ಯಾಕಂದ್ರೆ ನಾನವನಲ್ಲ ಅವಳು ಅಂತಕ್ಕಂಥ ಒಂದು ನಮ್ಮ ಸಂಚಾರಿ ವಿಜಯ್ ಅವರು ಒಂದು ಸಿನಿಮಾನ ನೋಡಿದ್ವಿ. ಅದು ಟ್ರಾನ್ಸ್ಜೆಂಡರ್ ವಿಚಾರ. ಇದನ್ನ ನೋಡಿದ ಜೋಗತಿ ವಿಚಾರ ಅಣ್ಣ ಹೇಳ್ದಂಗೆ. ಈಗಾಗಲೇ ಅದನ್ನ ನೋಡಿದಾಗ ಈಗ ಹಿರಿಯರೆಲ್ಲ ಮಾತಾಡಿದ್ರು, ತುಂಬಾ ಜನ ಮಾತಾಡಿದಾಗ ಹೇಳಿದ್ರು, ಈಗಲೇ ಕತೆಗೆ ಶಕ್ತಿ ಎಷ್ಟು ಯಾವ ರೀತಿ ತುಂಬಿದೆ ಅಂತಕ್ಕಂಥ ನಮ್ಮ ರಾಜ್ಗುರು ಅವರು ಬಹಳ ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ. ರಾಜು ಅದ್ಭುತವಾಗಿದೆ. ಕೌಶಿಕ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅದು ಈಗಲೇ ಪ್ರೂವ್ ಮಾಡಿದ್ದೀರಾ ನೀವು. ಬಹಳ ಬಹಳ ಚೆನ್ನಾಗಿದೆ. ಈಗ 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 ನಾವೆಲ್ಲ ನೋಡ್ತಾ ಇದೀವಿ, ಕನ್ನಡ ಚಲನಚಿತ್ರಗಳನ್ನ ಥಿಯೇಟರ್ ಬಂದು ನೋಡೋರೆ ಕಡಿಮೆ ಆಗ್ತಿದ್ದಾರೆ.
ಅಂತ ಸಂದರ್ಭಗಳಲ್ಲಿ ಈ ಒಡಿಬಡಿ ಸಿನಿಮಾ, ಮರ ಸುತ್ತ ಸಿನಿಮಾ, ಇಂತಹ ಸಿನಿಮಾಗಳ ಮಧ್ಯದಲ್ಲಿ ಒಂದು ಕಲಾತ್ಮಕ ಸಿನಿಮಾವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕಿಟ್ಟಣ್ಣನವರ ಮುಖಾಂತರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ. ಬಹಳ ಅವರೆಲ್ಲ ಚಿತ್ರತಂಡಕ್ಕೂ ಶುಭವಾಗ್ಲಿ. ಮತ್ತೆ ಈ ಚಿತ್ರ ಇಡೀ ಕನ್ನಡಿಗರ ಮನೆ ಮಾತಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಶುಭವಾಗ್ಲಿ ಕಿಟ್ಟಣ್ಣ, ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.